ಆನಿಯನ್ ಪಟ್ಟಿ ಸಮೋಸ ಪುಟ್ಪುಟಾಣಿದು 10 ಸಮೋಸ. ಮಿನಿ ದಾಲ್ ಕಚೋರಿ ಬಕೆಟ್. ಬಕೆಟ್ ಆಫ್ ದ ಮಂತ್ ಟೆಕ್ಸ್ ಮ್ಯಾಕ್ಸ್ ಸಮೋಸ. ಇದು ಒಂದು ದೊಡ್ಡ ಬಕೆಟ್, ಆಲ್ ಇನ್ ಒನ್ ಬಕೆಟ್ ಅಂತ. 4 ಥರ ಸಮೋಸ ಬರುತ್ತೆ, ಅದಕ್ಕೆ 4 ಪಾರ್ಟಿಷನ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಮ್ಮ ಫೇವ್ರೆಟ್ ಪಿಜ್ಜಾನೇ ಇತ್ತು ಇಲ್ಲಿ, ಅದನ್ನ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಫಸ್ಟು ಪಿಜ್ಜಾ ಸಮೋಸನ ತಿಂದುಬಿಡೋಣ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ತುಂಬ ದಿನ ಆದಮೇಲೆ ಮತ್ತೆ ಸಮೋಸ ಪಾರ್ಟಿ ವಿಡಿಯೋ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಒಂದು ಹೋದ ವರ್ಷ ಏನೋ ಮಾಡಿದ್ವಿ 2 ಸಲ ಸಮೋಸ ಪಾರ್ಟಿ. ಸೊ ಈ ಸಲ ಸಮೋಸ ಪಾರ್ಟಿ ಅವರು ಒಂದು ಹೊಸದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಕೆಟ್ ಆಫ್ ದ ಮಂತ್ ಅಂತ ಏನೋ. ಅದರಲ್ಲಿ ಪ್ರತಿ ತಿಂಗಳು ಒಂದೊಂದು ಹೊಸ ಬಕೆಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸಮೋಸ ಬಕೆಟು. ಅದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ. ಸೊ ಇವತ್ತು ನಾವು ಫೆಬ್ರವರಿ ಮಂತ್ ಸ್ಪೆಷಲ್ದು ಒಂದು ಬಕೆಟ್ ಇದೆ, ಅದು ಮತ್ತು ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದಷ್ಟು ಡಿಶಸ್ನ ಆರ್ಡರ್ ಮಾಡಿದ್ದೀವಿ. ಸೊ ಇಲ್ಲಿ ಆಲ್ರೆಡಿ ಬಂದಿದೆ, ಸೊ ಅದನ್ನು ಇಲ್ಲಿ ತೋರಿಸ್ಬಿಡ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಪೆಷಲ್ ಆಫರು ನಮ್ಮ ಅನ್ಬಾಕ್ಸ್ ಕರ್ನಾಟಕ ವ್ಯೂವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ಗೆ 25% ಡಿಸ್ಕೌಂಟ್ ಇದೆ. ಸೊ ಆರ್ಡ್ರ್ ಮಾಡಬೇಕಾದ್ರೆ ಆ ಡಿಸ್ಕೌಂಟ್ ಕೂಪನ್ನ ಹಾಕೋದನ್ನ ಮರಿಬೇಡಿ. ಹರ್ಷ ಕೂಪನ್ನ ಇಲ್ಲಿ ಮೇಲೆ ಡಿಸ್ಪ್ಲೇ ಮಾಡ್ತಾನೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀವಿ. ಆ ಡಿಸ್ಕೌಂಟ್ನ ಪಡೀರಿ. ಆಮೇಲೆ ಈಗ ಅಲ್ಲಿರೋ 2 ಬಾಕ್ಸ್ನ ಎಳ್ಕೊಂಡು ಅನ್ಬಾಕ್ಸ್ ಮಾಡೋಣ. ಸೊ ಸಮೋಸ ಪಾರ್ಟಿ ಬಾಕ್ಸಸ್ ಹತ್ರ ಬನ್ನಿ. ಇದಿಷ್ಟು ನಾವು ಆರ್ಡ್ರ್ ಮಾಡಿರೋದು ಸಮೋಸ ಪಾರ್ಟಿಯಿಂದ. ಸೊ ಯಾರ್ಯಾರು ಗೊತ್ತಿಲ್ಲ ಸಮೋಸ ಪಾರ್ಟಿ ಬಗ್ಗೆ ಅಂದರೆ, ಅದೊಂದು ಫುಡ್ ಚೈನು, ಯಜ್ಜಾನ್ ಬ್ರಾಂಚಸ್ ಇದೆ, ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. JP ನಗರು, ಇಂದಿರಾನಗರ, ಕೋರಮಂಗಲ, HSR, BTM, ಕಲ್ಯಾಣ ನಗರ್, ಚಾಕಾರ್ ನಗರ್ ಎಲ್ಲ ಕಡೆ ಇದೆ. ಸೊ ಪ್ರೀಮಿಯಮ್ ಸಮೋಸ ಸಿಗುತ್ತೆ. ಸೊ ಆಲ್ರೆಡಿ ನಾವು ಒಂದು 2-3 ವೀಡಿಯೋ ಮಾಡಿದ್ದೀವಿ. ಇನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡ್ಕೊಂಬಿಡಿ. ಅನ್ಬಾಕ್ಸ್ ಕರ್ನಾಟಕದಲ್ಲಿ ಸರ್ಚ್ ಮಾಡಿದ್ರೆ ಸಮೋಸ ಪಾರ್ಟಿ ಅನ್ಬಾಕ್ಸ್ ಕರ್ನಾಟಕ ಅಂದರೆ ಬಂದ್ಬಿಡುತ್ತೆ. ಈಗ ಇವತ್ತೇನೇನು ತರಿಸಿದ್ದೀವಿ ಅನ್ನೋದು ಓಪನ್ ಮಾಡಿ ನೋಡೋಣ. ಘಮ 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 ಅಂತ ಇದೆ. ಓಪನ್ ಮಾಡೋಣ. ಮೊದಲನೇ ಬಾಕ್ಸ್ನ 2 ಬಾಕ್ಸ್ ಇದೆ. ಫಸ್ಟ್ ಒಂದೊಂದೇ ಓಪನ್ ಮಾಡೋಣ. ಇವ್ರದ್ದು ಪ್ಯಾಕೇಜಿಂಗ್ ಎಲ್ಲ ಸಖತ್ತಾಗಿರುತ್ತೆ. ಒಳಗಡೆ ಬಾಕ್ಸಸ್ಸು ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ಒಂದೊಂದೇ ಬಕೆಟ್ನ ತಾಚಿಟ್ಬಿಡೋಣ. ಅದೊಂದು ಬಕೆಟ್, ಆಮೇಲೆ ಒಂದು ಬಾಕ್ಸ್, ಆಮೇಲೆ ಇನ್ನೊಂದು ಬಕೆಟ್, ಆಮೇಲೆ ಇನ್ನೊಂದು ಬಕೆಟ್, ಅದಾದಮೇಲೆ ಇನ್ನೊಂದು ಕವರ್ನ ಅನ್ಬಾಕ್ಸಿಂಗ್ ಮಾಡೋಣ. ಮೈ ಗಾಡ್. ಠಮಾರ್ ಠಮಾರ್. ಅಷ್ಟೇ, ಇದಿಷ್ಟು ನಾವು ಆರ್ಡ್ರ್ ಮಾಡಿರೋದು. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ. ಇದು 3ಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಬಾಕ್ಸ್ ಒಂದಿದೆ, ಆಲ್ ಇನ್ ಒನ್ ಸಮೋಸ ಅಂತ, ಆಲ್ ಇನ್ ಒನ್ ಬಕೆಟ್ ಅಂತ. ಸೊ ಅದು ಅಲ್ಲಿ ಕೆಳಗಡೆ ಇದೆ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಲಾಸ್ಟ್ ತನಕ ವೀಡಿಯೋ ನೋಡಿ. ಅದರಲ್ಲಿ ಎಲ್ಲ ಮಿಕ್ಸ್ಡು ಬರುತ್ತೆ, ಏನೇನಿದೆ ಅಂತ ಆ ಡೀಟೇಲಾಗಿ ನೋಡೋಣ. ಸೊ ಫಸ್ಟು ಇಲ್ಲಿ ಏನೇನಿದೆ ಅನ್ನೋದನ್ನ ಒಂದೊಂದೇ ಓಪನ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹೇಳ್ಬಿಡ್ತೀನಿ. ಫಸ್ಟು ಜಿಂಜರ್ ಟೀ ತರಿಸಿದ್ದೀವಿ. ಇಲ್ಲಿ ಜಿಂಜರ್ ಟೀ ಅವ್ರದ್ದು ಸಖತ್ತಾಗಿರುತ್ತೆ. 2 ಫ್ಲಾಸ್ಕ್ ಇದೆ, ಬಟ್ ಇದು ಬಂದು ಒಂದೊಂದು ಫ್ಲಾಸ್ಕು 4 ಕಪ್ ಇಡಿಸುತ್ತೆ. ಅವರು 8 ಕಪ್ದು ಒಂದು ಫ್ಲಾಸ್ಕ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ದೊಡ್ಡದು, ಇದಕ್ಕಿಂತ ದೊಡ್ಡದು ಬರುತ್ತೆ. ಸೊ ನಾವು 8 ಜನಕ್ಕೋಸ್ಕರ ಈ 2 ಬಾಕ್ಸ್ ತರಿಸಿದ್ದೀವಿ. ಆಮೇಲೆ ಸಮೋಸ ಪಾರ್ಟಿಲಿ ನಮ್ಮ ಫೇವ್ರೇಟ್ ಸಮೋಸಾಸು ಪಿಜ್ಜಾ ಸಮೋಸ. ಪುಟ್ಪುಟಾಣಿದು ಈ ಬಕೆಟಲ್ಲಿ 10 ಸಮೋಸ ಇರುತ್ತೆ. ಹೈ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಟೇಸ್ಟು ಸೂಪರು. ಇದಂತೂ ನಮ್ಮ ಪರ್ಸ್ನಲ್ ಫೇವ್ರೇಟು, ನನಗೆ ಅಷ್ಟೊಂದು ಎಲ್ಲರಿಗೂ. ನಾವು ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ತಿಂದ್ಬಿಟ್ಟು ಸಾಕಾದ ಇಂಪ್ರೆಸ್ ಆಗಿಬಿಟ್ಟಿತ್ತು. ಇದು ಪಿಜ್ಜಾ ತಿಂದಂಗೆ ಫೀಲ್ ಆಗುತ್ತೆ ಒಳಗಡೆ ಎಲ್ಲನೂ. ಬಟ್ ಒಂದು ಅನ್ಫಾರ್ಚುನೇಟ್ ಏನು ಅಂದರೆ ಇದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ, ಇನ್ಮೇಲೆ ಸಿಗೋದಿಲ್ಲ ಪಿಜ್ಜಾ ಬಕೆಟ್. ಅದಕ್ಕೆ ಲಾಸ್ಟ್ ಟೈಮ್ ಅಂದ್ಬಿಟ್ಟು ತರಿಸ್ಬಿಟ್ಟು ತಿನ್ಬಿಡೋಣ ಅಂತ ತರಿಸ್ಕೊಂಡಿದ್ದೀವಿ. ಸೊ ನೀವು ಆರ್ಡರ್ ಮಾಡಬೇಕಾದ್ರೆ ಏನಾದರೂ ಇತ್ತು ಮೆನುನಲ್ಲಿ ಅಂತ ಮಿಸ್ ಮಾಡಿದ್ರೆ ಆರ್ಡರ್ ಮಾಡಿ. ಸೊ ಇರುತ್ತೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ರೀಪ್ಲೇಸ್ಮೆಂಟಾಗಿ ಇನ್ನೊಂದು ಬಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಮಂತ್ಲಿ ಬಕೆಟ್ ಅಂತ. ಸೊ ಪ್ರತಿ ಮಂತು ಚೇಂಜ್ ಆಗುತ್ತೆ. ಇದಕ್ಕೆ ರೀಪ್ಲೇಸ್ಮೆಂಟ್ದು ತರಿಸಿದ್ದೀವಿ. ನೆಕ್ಸ್ಟು ಇದು ಬಿಟ್ಟರೆ ನಿಮ್ಗೆ ಯಾವ್ದು ಸಿಗುತ್ತೆ ಅಂತ ಅದನ್ನು ತೋರಿಸ್ತೀನಿ. ಈಗ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಿಜ್ಜಾ ಸಮೋಸಾಗೆ ರೀಪ್ಲೇಸ್ಮೆಂಟು ಟೆಕ್ಸ್ ಮ್ಯಾಕ್ಸ್ ಸಮೋಸ ಅಂತ. ಇದು ಅಷ್ಟೇ 10 ಪುಟ್ಪುಟಾಣಿಯ ಸಮೋಸಗಳಿರುತ್ತೆ. ಇದು ಫಸ್ಟ್ ಟೈಮು ಟೇಸ್ಟ್ ಮಾಡ್ತಾ ಇರೋದು. ನೋಡೋಣ ಹೇಗೇನೋ ಒಳಗಡೆ ಕಂಟೆಂಟು ಎಲ್ಲನೂ ಟೇಸ್ಟ್ ಮಾಡೋಣ.
ಇದು ಟೆಕ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಮಂತ್ಲಿ ಬಕೆಟ್ ಅಂತ. ಸೊ ಈ ಫೆಬ್ರವರಿ ಮಂತ್ಗೆ ಈ ಬಕೆಟು. ಸೊ ನೀವು ಇದನ್ನೇ ಟೇಸ್ಟ್ ಮಾಡಬೇಕು ಅಂದರೆ 28ನೇ ತಾರೀಕು ಒಳಗಡೆ ಆರ್ಡರ್ ಮಾಡಿ ತಿನ್ನಬೇಕು. ಯಾಕಂದರೆ ನೆಕ್ಸ್ಟ್ ಮಂತ್ಗೆ ಬೇರೆ ಬೇರೆ ಬಕೆಟ್ ಬರುತ್ತೆ, ಈ ಫ್ಲೇವರ್ ಇರೋದಿಲ್ಲ. ಸೊ ಅದು ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ಇದು ಪಿಜ್ಜಾ ಸಮೋಸಾಗೆ ರೀಪ್ಲೇಸ್ಮೆಂಟ್ ಅಂತೆ, ಸಿಮಿಲರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಅದಾದಮೇಲೆ ಇನ್ನೊಂದು ತರಿಸಿದ್ದೀವಿ. ನೆಕ್ಸ್ಟ್ ಬಂದು ಕಚೋರಿಗಳು ತರಿಸಿದ್ದೀವಿ. ಮಿನಿ ದಾಲ್ ಕಚೋರಿ. ಇದು ಅಷ್ಟೇ ಪುಟ್ ಪ್ರಾಣಿಗೆ ಬರುತ್ತೆ. ಇದು ಒಂದು 10 ಪೀಸ್ ಇರುತ್ತೆ ಒಂದು ಬಕೆಟಲ್ಲಿ. ಸೊ ಈ ಕಚೋರಿ ಬಂದ್ಬಿಟ್ಟು ಸಮೋಸ ಪಾಟಿನಲ್ಲಿ ಬರೀ ಸಮೋಸ ಟ್ರೈ ಮಾಡೋದು, ಕಚೋರಿ ನಾವು ಟ್ರೈ ಮಾಡಿರಲಿಲ್ಲ. ಅದಕ್ಕೆ ಈ ಸಲ ನೋಡೋಣ ಹೇಗಿದೆ ಅಂದ್ಬಿಟ್ಟು ತರಿಸಿದ್ದೀವಿ. ಅದು ಇದೆ. ಈ 3 ಆಯಿತಾ. ಈಗ ಇನ್ನೂ ಒಂದಿದೆ ಸಮೋಸ, ಆನಿಯನ್ ಪಟ್ಟಿ ಸಮೋಸ. ಆನಿಯನ್ ಸಮೋಸಗಳು ಇದು ತುಂಬ ಜನರ ಫೇವ್ರೇಟು, ನಮಗೂ ಫೇವ್ರೇಟು. ಸೊ ಈರುಳ್ಳಿ ವಾಸನೆ ಘಮ 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 ಅಂತಿದೆ ಓಪನ್ ಮಾಡಿದ ತಕ್ಷಣ. ಇದು ಒಂದು 10 ಇರುತ್ತೆ. ಆಮೇಲೆ ಇದೆಲ್ಲದಕ್ಕೂ ಡಿಪ್ಸ್ ಇದೆ, ಸ್ವೀಟು ಮತ್ತು ಖಾರ, ಮತ್ತು ಈ ಪಿಜ್ಜಾ ಸಮೋಸಾಗೆ ಮಿಕ್ಸ್ಡ್ ಹರ್ಬ್ಸು ಮತ್ತು ಚಿಲ್ಲಿ ಫ್ಲೇಕ್ಸ್ ಇದೆ. ಆಮೇಲೆ ಒಂದು ಡಿಪ್ ಇದೆ. ಈ ಡಿಪ್ ಬಂದ್ಬಿಟ್ಟು ಟೆಕ್ಸ್ ಮೆಕ್ಸ್ ಸಮೋಸಾಗೆ. ಸೊ ಇದಿಷ್ಟೇ ಅಲ್ಲ, ಇನ್ನೂ ಒಂದು ಬಾಕ್ಸ್, ದೊಡ್ಡ ಬಾಕ್ಸ್ ಇದೆ, ಅದನ್ನು ಲಾಸ್ಟಲ್ಲಿ ನೋಡೋಣ. ಸೊ ಇದರೆಲ್ಲರದು ಪ್ರೈಸನ್ನು ಡಿಸ್ಕ್ರಿಪ್ಷನಲ್ಲಿ ಹರ್ಷ ಕೊಟ್ಟಿರ್ತಾರೆ, ಚೆಕ್ ಮಾಡಿ. ಆಮೇಲೆ ಕೂಪನ್ ಕೋಡ್ನ ಯೂಸ್ ಮಾಡೋದು ಮರಿಬೇಡಿ. ಅನ್ಬಾಕ್ಸ್ 25 ಅನ್ನೋದನ್ನ ಅಪ್ ಟು 75 ರುಪೀಸು ಡಿಸ್ಕೌಂಟ್ ಸಿಗುತ್ತೆ. ಸೊ ಅದನ್ನು ಮಿಸ್ ಮಾಡಿದ್ರೆ ಅಪ್ಲೈ ಮಾಡಿ. ಈಗ ಒಂದೊಂದನ್ನೇ ಟೇಸ್ಟ್ ಮಾಡುವ. ಫಸ್ಟು ಆನಿಯನ್ ಸಮೋಸ ಟ್ರೈ ಮಾಡೋಣ. ಆನಿಯನ್ ಪಟ್ಟಿ ಸಮೋಸ ಪುಟ್ಪುಟಾಣಿದು 10 ಸಮೋಸ. ಘಮ 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 ಅಂತ ಇದೆ. ಟೆಕ್ಸ್ಚರ್ ಸೂಪರಾಗಿದೆ, ಜಾಸ್ತಿನೂ ಸುಟ್ಬಿಟ್ಟಿಲ್ಲ, ಕರೆಕ್ಟಾಗಿದೆ, ಪರ್ಫೆಕ್ಟಾಗೆ. ಟೇಸ್ಟ್ ಮಾಡೋಣ. ಫಸ್ಟು ಮುರಿದ್ಬಿಟ್ಟು ಒಳಗಡೆ ಹೇಗಿದೆ ಸ್ಟಫಿಂಗು ಅಂತ ತೋರಿಸ್ತೀನಿ. ಆಹಾ ಹಾ ಹಾ, ಫುಲ್ ಮೈ ತುಂಬ್ಕೊಂಡಿದೆ. ಒಳಗಡೆ ಏರ್ ಪಾಕೆಟ್ಸ್ ಇಲ್ಲ, ಜಾಸ್ತಿ ಲೇಸ್ ಪಾಕೆಟಲ್ಲೆಲ್ಲ ಇರ್ತಲ್ಲ ಆ ಥರ. ಫುಲ್ಲು ಈರುಳ್ಳಿ, ಆ ಸೋಂಪು ಅದೆಲ್ಲ ಕಾಣಿಸ್ತಾ ಇದೆ, ಘಮ 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 ಅಂತ ಇದೆ. ಟೇಸ್ಟ್ ಮಾಡೋಣ. ಇದ್ರ ಒಳಗಡೆ ಸ್ವೀಟು ಮತ್ತು ಖಾರ ಕೊಟ್ಟಿದ್ದಾರೆ, ಅದನ್ನು ನೆಂಚ್ಕೊಂಡು ತಿನ್ಬೋದು. ಸಾಸು ಮತ್ತು ಇದು ಗ್ರೀನ್ ಖಾರ. ಚರ್ಸ್. ಆಹಾ, ಇವ್ರದ್ದು ಸಮೋಸ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ. ಕ್ವಾಲಿಟಿ ಬಗ್ಗೆ ಹೈ ಕ್ಲಾಸ್ ಕ್ವಾಲಿಟಿ, ಸೂಪರಾಗಿರುತ್ತೆ, ಪ್ರೀಮಿಯಮ್ ಆಗಿ. ಅದಕ್ಕೋಸ್ಕರನೇ ಎಷ್ಟು ಮುಂಚೆ ನಾವು ವಿಡಿಯೋ ಮಾಡಿದಾಗ ಕಮ್ಮಿ ಬ್ರಾಂಚಸ್ ಇತ್ತು ಬೆಂಗಳೂರಲ್ಲಿ. ಈಗ ಬೆಂಗಳೂರು ಆ ಮೂಲೆ ಈ ಮೂಲೆ ಎಲ್ಲ ಮೂಲೆಯೂ ಕವರ್ ಮಾಡಿಬಿಟ್ಟಿದ್ದಾರೆ. ಬೇಜಾನ್ ಬ್ರಾಂಚಸ್ಸು, ಬೇಜಾನ್ ಡಿಮ್ಯಾಂಡ್ ಇದೆ, ಜನ ತುಂಬ ಇಷ್ಟಪಟ್ಟು ತರಿಸ್ಕೊತಾರೆ. ಸೊ ಇದು ಆನಿಯನ್ ಸಮೋಸ ಸೂಪರಾಗಿದೆ. ನಾರ್ಮಲಾಗಿ ಈ ರಂಜಾನ್ ಟೈಮು ಇದರಲ್ಲೆಲ್ಲ ಆನಿಯನ್ ಸಮೋಸ ತಿಂತೀವಿ ಗೊತ್ತಾ, ಅದು ಬರೀ ಈರುಳ್ಳಿ ಇರುತ್ತೆ. ಬಟ್ ಇದರಲ್ಲಿ ಒಳಗಡೆ ಒಂದು ಸ್ವಲ್ಪ ಬೇಳೆ ಇವೆಲ್ಲ ದಾಲ್ ಥರ ಎಲ್ಲ ಇರುತ್ತೆ, ಮತ್ತು ಸೋಂಪೆಲ್ಲ ಇದೆ. ಸೊ ಆ ಈರುಳ್ಳಿದು ಆ ಸ್ವೀಟ್ನೆಸ್ಸೇ ಜಾಸ್ತಿ ಫೀಲ್ ಆಗೋದು, ಚೆನ್ನಾಗಿ ಫ್ರೈ ಮಾಡಿರೋದು, ಮತ್ತು ಆ ಸೋಂಪುದು ಟೇಸ್ಟ್ ಕೂಡ ಬರುತ್ತೆ. ಸೂಪರಾಗಿದೆ. ಆಮೇಲೆ ಒಳಗಡೆ 2 ಡಿಪ್ ಕೊಟ್ಟಿರ್ತಾರೆ, ಸ್ವೀಟು ಖಾರ ತಿನ್ಬೋದು. ಬಟ್ ಹಂಗೆ ತಿಂದ್ಬಿಟ್ರೆ ಇದು ಗೊತ್ತೇ ಆಗೋಲ್ಲ, ಪಟ ಅಂತ ಹೋಗ್ತಾ ಇರುತ್ತೆ. ಸೂಪರಾಗಿದೆ. ಈ ಆನಿಯನ್ ಸಮೋಸೆಯನ್ನು ಇಷ್ಟಪಡ್ತೀರ ಇದನ್ನು ಮಸ್ಟು ಟ್ರೈ. ಇವಾಗ ಇದನ್ನು ಮುಚ್ಚಿಬಿಟ್ಟು, ಇಲ್ಲಿ ಕೈ ಬಂತು, ಮುಚ್ತಾ ಇದ್ರೆ ಕೈ ಬರ್ತದೆ. ಆಯ್ತು ತೊಗೊಳ್ಳಿ, ತಿನ್ನಿ. ಈಗ ನೆಕ್ಸ್ಟು ಯಾವುದು ಕೋಣ, ಕಚೋರಿಗೆ ಹೋಗೋಣ. ಅದ್ಭುತವಾದ ಆನಿಯನ್ ಸಮೋಸ ತಿಂದಾದ್ಮೇಲೆ ಮಿನಿ ದಾಲ್ ಕಚೋರಿ ಬಕೆಟು 10 ಪೀಸ್ ಬರುತ್ತೆ. ಪುಟ್ಪುಟಾಣಿಯಾಗಿರುತ್ತೆ, ಹೆಸರಲ್ಲೇ ಇದೆ ಮಿನಿ ಅಂತ. ಈ ಥರ ಕೊಟ್ಟಿರ್ತಾರೆ. ತೂತ್ಗೀತೇನು ಮಾಡಿರೋಲ್ಲ, ನೀವು ತೂತ್ ಮಾಡಿಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು, ಖಾರ ಎಲ್ಲ ಹಾಕೋಬೇಕು. ಫಸ್ಟ್ ಒಳಗಡೆ ಸ್ಟಫಿಂಗ್ ಯಾವ ಥರ ಇದೆ ಅಂತ ತೋರ್ಸೋಕ್ಕೋಸ್ಕರ ಇದನ್ನು ಮುರಿದ್ಬಿಡ್ತೀನಿ. ಹೀಗೆ ಇದರಲ್ಲೂ ಅಷ್ಟೇ ಬೇಳೆಗಳು, ಜೀರಿಗೆ, ಸೋಂಪು, ಮಸಾಲ ಎಲ್ಲ ಬೇಜಾನಿದೆ, ಜಾಸ್ತಿ ಸೋಂಪು ಕಾಣಿಸ್ತದೆ. ಇದನ್ನು ಕಚೋರಿನ ಈ ಥರ ತಿನ್ನಬಾರ್ದು. ಅದು ಮಧ್ಯದಲ್ಲಿ ತೂತ್ ಮಾಡಿಬಿಟ್ಟು ಅದರೊಳಗೆ ಅದೆಲ್ಲನೂ ಹಾಕ್ಕೊಂಡು ಅವ್ರು ಕೊಟ್ಟಿರೋ ಅವ್ರು ಕೊಟ್ಟಿರೋ ಸಾಸಸ್ ಎಲ್ಲ ಹಾಕ್ಕೊಂಡು ತಿನ್ನಬೇಕು. ಆಮೇಲೆ ಈರುಳ್ಳಿ ಇದ್ದರೆ ಮನೆಯಲ್ಲಿ ಈರುಳ್ಳಿ ಕೊಟ್ಟಿಲ್ಲ, ಈರುಳ್ಳಿ ಇದ್ದರೆ ಚೆನ್ನಾಗಿ ಹೆಚ್ಕೊಂಬಿಟ್ಟು ಅದನ್ನು ಹಾಕ್ಕೊಂಡು ತಿನ್ನಬೇಕು. ಜಸ್ಟ್ ನಾನು ಮುರಿದ್ಬಿಟ್ಟಿದ್ದೀನಲ್ಲ, ವೇಸ್ಟ್ ಆಗುತ್ತೆ, ಹಾಗೆ ತಿನ್ಕೊಂಬಿಡ್ತೀನಿ. ವಾವ್, ಬಾಯಿ ತುಂಬ ಸಿಗುತ್ತೆ. ಒಳಗಡೆ ಮಸಾಲ, ಮೇಲ್ಗಡೆ ಅಂತೂ ಆ ಕ್ರಿಸ್ಪಿನೆಸ್ಸು ಸೂಪರ್. ಕರುಮ್ ಅಂತ ಇನ್ನೂ ಬಿಸಿ ಇದೆ. ತುಂಬ ಹೊತ್ತು ಟ್ರಾವೆಲ್ ಮಾಡ್ಕೊಂಬಂದ್ರು ಸೂಪರ್ ಕಚೋರಿ. ಸೋಂಪು ಜಾಸ್ತಿ ಇದೆ, ಅದ್ರದ್ದೇ ಜಾಸ್ತಿ ಘಮ. ಇನ್ನು ಆ ಸ್ವೀಟು ಮತ್ತು ಖಾರ ಹಾಕೊಂಡು ತಿನ್ಬಿಟ್ರಂತೂ ಸ್ವರ್ಗಮಯ. ಸೂಪರ್. ಕಚೋರಿನ ಟ್ರೈ ಮಾಡ್ತಾರೆ, ಮಸ್ಟ್ ಟ್ರೈ. ಸಿಗುತ್ತೆ ಆಚೆ ಕಚೋರಿ ಕಮ್ಮಿ ರೇಟ್ಗೆ, ಬಟ್ ಇದು ಅಂತ ನಂಬಕಷ್ಟ ಬ್ರ್ಯಾಂಡು. ಹೈ ಕ್ವಾಲಿಟಿನೂ ಒಳ್ಳೆ ಕ್ವಾಲಿಟಿನಲ್ಲಿ ಕೊಡ್ತಾರೆ ಅಂತ
ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸೂಪರ್ ಇದೆ ಕಚೋರಿ, ನನಗೆ ಸಖತ್ ಇಷ್ಟ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ನಾವು ಇವ್ರದ್ದು ಕಚೋರಿನ. ಓ ಸೂಪರ್. ಅದೆರಡು ಹಾಕ್ಕೊಂಡೇ ತಿನ್ನಬೇಕು, ಅವಾಗಲೇ ಮಜಾ. ಖಾರ ಪುದೀನ ಅದು, ಬಟ್ ಆ ಸ್ವೀಟ್ ಇದೆಯಲ್ಲ ಅದೇ ಆ ಕಚೋರಿ ಫೀಲ್ ಕೊಡೋದು. ನೀವು ತಿಂತಾ ಇದ್ದೀರ ಕಚೋರಿನ ಫೀಲ್ ಕೊಡೋದೆ ಆ ಸ್ವೀಟು. ಕ್ಲಾಸ್ ಆಗಿದೆ, ಸಖತ್ತಾಗಿದೆ, ಮಸ್ಟ್ ಟ್ರೈ. ಈಗ ಇದನ್ನು ಮತ್ತೆ ಅಲ್ಲಿ ಕೈ ಬರ್ತಾ ಇದೆ ನಮಗೆ ಬೇಕು ಅಂತ ಇದನ್ನು ಖಾಲಿ ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಸೂಪರ್ ಡಿಶ್ಗೆ ಹೋಗೋಣ. ಈ ಮಂತು ಏನೋ ಬಕೆಟ್ ಆಫ್ ದ ಮಂತ್ಗೆ ಹೋಗೋಣ. ಬಕೆಟ್ ಆಫ್ ದ ಮಂತ್ ಹೋಗೋಣ ಅಂದ್ಕೊಂಡೆ. ಅದಕ್ಕೆ ಮುಂಚೆ ನಮ್ಮ ಫೇವ್ರೆಟ್ಟು ಪಿಜ್ಜಾನೇ ಇತ್ತು ಇಲ್ಲಿ, ಅದನ್ನು ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಫಸ್ಟು ಪಿಜ್ಜಾ ಸಮೋಸಾನ ತಿಂದುಬಿಡೋಣ. ಪಿಜ್ಜಾ ಸಮೋಸ ಮೇಲಿಂದ ನೋಡೋಕ್ಕೆ ಸಮೋಸ ಬಂಗಾರದಂಗೆ ಇರೋದು. ಓಪನ್ ಮಾಡಿದ್ರೆ ಹೆಂಗೆ 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 ಓಪನ್ ಮಾಡಿದ್ರೆ ಒಳಗಡೆ ಪಿಜ್ಜಾ, ಬೇಜಾನ್ ಚೀಸು ಕರ್ಗೋಗಿರುತ್ತೆ. ತುಂಬ ದಿನಗಳ ನಂತರ ಟೇಸ್ಟ್ ಮಾಡ್ತಾ ಇದ್ದೀವಿ. ಚಿಯರ್ಸ್, ಈ ಕ್ಯಾಮ್ರಾಕ್ಕೂ ಚಿಯರ್ಸ್. ಆಹಾ ಸೂಪರ್. ಅವ್ರು ಹಾಕಿರೋ ಒಳಗಡೆ ಆ ಸಾಸೇ ಹೈಲೈಟು, ಪಿಜ್ಜಾ ಸಾಸು. ಅದಾದಮೇಲೆ ರಾಶಿ ಚೀಸು ಒಂದಿಷ್ಟು ದಪ್ಪದು ಒಳಗಡೆ ಇಟ್ಬಿಟ್ಟಿರ್ತಾರೆ ಕ್ಯೂಬು, ಅದು ಕರ್ಗೋಗಿರುತ್ತೆ ಲೈಟಾಗಿ. ಇಲ್ಲಿ ನೋಡಿ ಎಷ್ಟೊಂದಿದೆ. ಆಮೇಲೆ ಸ್ವೀಟ್ ಕಾರ್ನ್ಗಳು ಎಲ್ಲನೂ ಇರುತ್ತೆ. ಸೇಮು ನೀವು ಡಾಮಿನೋಸ್ ಪಿಜ್ಜಾ ತಿಂದಂಗೆ ಅನಿಸುತ್ತೆ, ಸಿಂಪಲ್ಲಾಗಿ ಹೇಳ್ತೀನಿ. ನನ್ನ ಫೇವ್ರೇಟು. ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೇನೋ ಕೊಟ್ಟಿರ್ತಾರೆ, ಅದನ್ನು ಹಿಂಗೆ ಓಪನ್ ಮಾಡಿಬಿಟ್ಟು ಒಳಗಡೆ ಎಲ್ಲ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ಬೋದು. ಬಟ್ ನಾವು ಅದೇನೂ ಹಾಕೋದಿಲ್ಲ, ಹಂಗೆ ತಿನ್ನೋಕ್ಕೆ ಮಜಾ ಇದೆ. ಸೂಪರ್. ಅಕಸ್ಮಾತ್ ನೀವೇನಾದರೂ ಇದನ್ನು ತಿನ್ನಬೇಕು ಅಂದರೆ ಇನ್ನೊಂದು ವಾರ ಇರುತ್ತೋ ಏನೋ ಗೊತ್ತಿಲ್ಲ, ಅವರು ಇದರಲ್ಲಿ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿಬಿಡಿ. ಯಾಕಂದರೆ ಇದನ್ನು ಡಿಸ್ಕಂಟಿನ್ಯೂ ಮಾಡ್ತವ್ರೆ. ಸೊ ಒಂದ್ಸಲ ಆದರೂ ತಿನ್ನಲೇಬೇಕು. ನನ್ನ ಪರ್ಸನಲ್ ಫೇವ್ರೇಟು, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ನೀವು ತಿಂತೀರ ಅಂದರೆ ಒಂದ್ಸಲ ಟ್ರೈ ಮಾಡಿ, ವರ್ತಿರುತ್ತೆ. ಈಗ ಇದು ಖಾಲಿ ಮಾಡೋಣ. ಇದನ್ನೇನು ವೆಬ್ಸೈಟಿಂದ ತೆಗ್ದುಬಿಡ್ತಾರೆ. ಬಟ್ ಇದಕ್ಕೆ ಆಲ್ಟರ್ನೇಟಾಗಿ ಒಂದು ಬಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ಈ ತಿಂಗಳು ಎಂಡೊಳಗೆ ಅಷ್ಟೇ ಇರುತ್ತೆ, ಫೆಬ್ರವರಿ 28ವರೆಗೂ ಇರುತ್ತೆ ಅಷ್ಟೇ. ಅದು ಕೂಡ ಬಕೆಟ್ ಆಫ್ ದ ಮಂತು ಟೆಕ್ಸ್ ಮ್ಯಾಕ್ಸ್ ಸಮೋಸ ಅಂತ ಸಕಲಾಗಿದೆ ಆ ಕಡೆ. ಅದನ್ನು ತಿನ್ನೋಣ, ಇದನ್ನು ಖಾಲಿ ಮಾಡೋಣ ಫಸ್ಟ್. ನೆಕ್ಸ್ಟು ಬಕೆಟ್ ಆಫ್ ದ ಮಂತ್ ಟೆಕ್ಸ್ ಮ್ಯಾಕ್ಸ್ ಸಮೋಸ ಬಕೆಟ್. 10 ಸಮೋಸ ಇರುತ್ತೆ ಪುಟ್ಪಟಾಣಿದು ಬಕೆಟ್ ಒಳಗೆ. ಸೊ ಹೊಸ ಫ್ಲೇವರು ಈ ಮಂತು ಇಂಟ್ರೊಡ್ಯೂಸ್ ಮಾಡಿರೋದು, ಫೆಬ್ರವರಿ ಮಂತ್ ಸ್ಪೆಷಲ್ಲು, ಒಂದೇ ತಿಂಗಳಿರೋದು. ಇದನ್ನು ಓಪನ್ ಮಾಡಿಬಿಟ್ಟು ಒಳಗಡೆ ಏನೇನಿದೆ ಅಂತ ನೋಡ್ಬಿಡೋಣ. ಅದೇ ಮುರಿಯದೇ ಇರೋದು ಗರಿ ಗರಿ. ಓ ದೊಡ್ಡ ದೊಡ್ಡ ಬೀಜ, ಕಿಡ್ನಿ ಬೀನ್ಸ್, ಆಮೇಲೆ ಸ್ವೀಟ್ ಕಾರ್ನು ಎಲ್ಲ ಕಾಣಿಸ್ತದೆ. ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ, ಬೆಲ್ ಪೆಪ್ಪರ್ಸ್ ಕೂಡ ಇದೆ. ಸೂಪರ್ ಮಸಾಲ ಭರಿತವಾಗಿದೆ ಒಳಗಡೆ. ಆಮೇಲೆ ಇದಕ್ಕೆ ಇನ್ನೊಂದು ಏನಂದರೆ ಡಿಪ್ ಕೂಡ ಕೊಟ್ಟಿರ್ತಾರೆ ಒಂದು. ಈ ಬರೀ ಇದು ಟೆಕ್ಸ್ ಮ್ಯಾಕ್ಸ್ ಸಮೋಸ ಬಕೆಟ್ ತೊಗೊಂಡ್ರೆ ಡಿಪ್ ಬಂದ್ಬಿಟ್ಟು ಅಲಪಿನೋ ಚೀಸಿ ಡಿಪ್ ಅಂತ. ಸೊ ಫಸ್ಟು ವಿತೌಟ್ ಡಿಪ್ಪು ಹಾಗೆ ತಿನ್ಬಿಡೋಣ. ಮೆಕ್ಸಿಕನ್ ಸಾಲ್ಸಾ ಒಳಗಡೆ ಯೂಸ್ ಮಾಡಿರೋದು. ಆಮೇಲೆ ಆ ಬೆಲ್ ಪೆಪ್ಪರ್ಸ್ ಎಲ್ಲ ಸಿಗುತ್ತೆ. ಅದು ಸಿಕ್ಕಿದಾಗ ಅದು ಒಂಥರ ಸ್ವೀಟ್ನೆಸ್ಸು, ಅದೊಂಥರ ಫ್ಲೇವರು. ಆಮೇಲೆ ಸ್ವೀಟ್ ಕಾರ್ನ್ ಇರುತ್ತೆ, ದೊಡ್ಡ ದೊಡ್ಡದು ಕಿಡ್ನಿ ಬೀನ್ಸು, ಕೆಂಪುದು ಬರುತ್ತಲ್ಲ, ರಾಜ್ಮಾ ಅಂತಾರೆ ಅನಿಸುತ್ತೆ. ಅದು ಒಂದು 2-3 ಇರುತ್ತೆ. ಚೆನ್ನಾಗಿದೆ, ಲೈಟಾಗಿದೆ. ಸೇಮ್ ಸಿಮಿಲರಾಗಿ ಲೈಟಾಗಿ ಸ್ವಲ್ಪ ಪಿಜ್ಜಾ ತಿಂದಂಗೆ ಅನಿಸುತ್ತೆ. ಯಾಕಂದರೆ ಇದರಲ್ಲೇ ಅದು ಹರ್ಬ್ಸಲ್ಲಿ ಸೀಸನ್ ಮಾಡಿರ್ತಾರೆ. ಸೊ ಏನೋ ಆರಿಗೇನೋ ಇದರಲ್ಲೇ ಇರುತ್ತೆ ಒಳಗಡೆ, ನಾವು ಎಕ್ಸ್ಟ್ರಾ ಹಾಕೋಣ ಫಿಟ್ಟಿಂಗ್ ಏನೂ ಇರೋಲ್ಲ. ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಆಲ್ಟರ್ನೇಟು ಆ ಪಿಜ್ಜಾ ಸಮೋಸಾಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು, ಚೆನ್ನಾಗಿದೆ. ಈಗ ಇದನ್ನು ಹಂಗೆ ತಿಂದರೆ ಮಜಾ ಇರೋಲ್ಲ, ಅವರು ಡಿಪ್ ಜೊತೆ ತಿನ್ನಬೇಕು ಅಂತ ಹೇಳಿದರು ವೆಬ್ಸೈಟಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಸೊ ಡಿಪ್ಪು ಅಲಪಿನೋ ಚೀಸಿ ಡಿಪ್ಪಲ್ಲಿ ಡಿಪ್ ಮಾಡಿಬಿಟ್ಟು ಓಹಾ ಇವಾಗಂತೂ ಪಾಕ ಪಿಜ್ಜಾ ತಿಂದಂಗೆ ಅನಿಸುತ್ತೆ. ಯಾಕಂದರೆ ಅಲಪಿನೋ ಸೇಮ್ ಅದೇ ಇಂಟೆನ್ಸ್ ಫ್ಲೇವರು ಅದರಲ್ಲಿ ಡಿಪ್ಪಲ್ಲಿ. ಆಮೇಲೆ ಚೀಸು ಅವು ಖಾರವಾಗಿ ಹುಳಿಯಾಗಿರುತ್ತದು. ಅಲಪಿನೋ ತಿಂದಾಗ ಹೆಂಗೆ ಅನಿಸುತ್ತಲ್ಲ ಸೇಮ್ ಅದೇ ಥರ. ಸೂಪರ್. ಎರಡು ಕಾಂಬಿನೇಷನ್. ಹಂಗೆ ತಿನ್ನೋಕ್ಕೆ ಸಮೋಸ ಲೈಟ್ ಅನಿಸುತ್ತೆ, ಒಂಥರ ಅಷ್ಟೊಂದು ಮಸಾಲ ಅಂತ ಬರೋಲ್ಲ. ಬಟ್ ಇದು ತಿಂದ ಅಲಪಿನೋ ಖಾರ ಫೀಲ್ ಆಗುತ್ತಲ್ಲ, ಕ್ಲಾಸಿಕ್. ಸೂಪರ್. ಇದು ಬಕೆಟ್ ಆಫ್ ದ ಮಂತು ಬರೀ ಫೆಬ್ರವರಿ ಮಾತ್ರ ಇರುತ್ತೆ. ಇದನ್ನೇನೋ ಟ್ರೈ ಮಾಡಬೇಕು ಅಂದರೆ ಈ ಫೆಬ್ರವರಿ ಎಂಡ್ ಅಷ್ಟರಲ್ಲಿ ನೀವು ಆರ್ಡರ್ ಮಾಡಿ ಟ್ರೈ ಮಾಡಬೇಕು. ಮಾರ್ಚ್ಗೆ ಮತ್ತೆ ಪ್ರತಿ ತಿಂಗಳು ಚೇಂಜ್ ಆಗುತ್ತಂತೆ. ನೋಡೋಣ, ಆದರೆ ನೆಕ್ಸ್ಟು ವೀಡಿಯೋ ಮಾಡಿದ್ರು ಮಾಡ್ಬೋದು. ನಾವು ತರಿಸ್ಕೊಂಡು ಒಂದೊಂದು ತಿಂಗಳು ಒಂದೊಂದು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು. ಸೊ ಈಗ ನಾವು ಮುಚ್ಚಿ ಎತ್ತಿಟ್ಬಿಟ್ಟು ಕೆಳಗಡೆ ಇರೋ ದೊಡ್ಡ ಬಕೆಟ್ನ ಎತ್ತಿ ಮೇಲೆ ಇಟ್ಬಿಟ್ಟು ತಿಂದು ಬಿಡುವ.
ಸೊ ಫೈನಲಿ ಎಲ್ಲ ಟೇಸ್ಟ್ ಮಾಡಾಯಿತು, ಟೇಬಲ್ ಕ್ಲಿಯರ್ ಆಯಿತು. ಈಗ ಕೆಳಗಡೆ ಇರೋ ಬಿಗ್ ಬ್ರದರ್ನ ಮೇಲೆ ಇಟ್ಬಿಡೋಣ. ಇದು ಒಂದು ದೊಡ್ಡ ಬಕೆಟು, ಆಲ್ ಇನ್ ಒನ್ ಬಕೆಟ್ ಅಂತ. ಸೊ ಓಪನ್ ಮಾಡಿಬಿಟ್ಟು ಏನೇನಿದೆ ಅಂತ ನೋಡ್ಬಿಡೋಣ. ಓ ದೊಡ್ಡ ಬಕೆಟ್, ಇದಿಷ್ಟು ಬರುತ್ತೆ ದಿ ಆಲ್ ಇನ್ ಒನ್ ಬಕೆಟಲ್ಲಿ. ಸೊ ದೊಡ್ಡ ಬಕೆಟು, ಅವಾಗಲೇ ನೋಡಿದ್ದೆಲ್ಲ ಪುಟ್ ಪುಟಾಣಿ ಇತ್ತು, ಚಿಕ್ಕ ಚಿಕ್ಕ ಸಮೋಸ 10 ಪೀಸು. ಇದನ್ನು ಓಪನ್ ಮಾಡಿಬಿಟ್ಟು ಇದರೊಳಗಡೆ ಏನೇನಿರುತ್ತೆ ಅಂತ ನೋಡ್ಬಿಡೋಣ. ಎಷ್ಟು ದಪ್ಪ ಇರುತ್ತೆ, ಏನೇನಿರುತ್ತೆ. ಈ ಸೀಲ್ ಮಾಡಿಬಿಡ್ತಾರೆ. ಓಹೋ, ಒಳಗಡೆ ಪಾರ್ಟಿಷನ್ನು ಸೂಪರು, ಸಾಕಾಗಿದೆ. 4 ಥರ ಸಮೋಸ ಬರುತ್ತೆ, ಅದಕ್ಕೆ 4 ಪಾರ್ಟಿಷನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೂಪರ್. ಆಮೇಲೆ ಮೇಲ್ಗಡೆ ಮುಚ್ಚಿದ್ದು ಕವರು 4 ತೂತು ಬೇರೆ ಐತೆ. ಈ ಪ್ರಾಣಿಗಳನ್ನ ಸಾಗಿಸ್ಬೇಕಾದ್ರೆ ಉಸಿರಾಡಕ್ಕೆ ಇಟ್ಟಿರ್ತಾರಲ್ಲ ಆ ಥರ ಸಮೋಸ ಉಸಿರಾಡೋಕ್ಕೆ ಏರ್ ಫ್ಲೋ ಇರಲಿ ಅಂತ. ಸೊ ಇದರಲ್ಲಿ 4 ಥರ ಸಮೋಸ ಇರುತ್ತೆ. ಏನೇನಿರುತ್ತೆ ಅಂದರೆ, ಮೊದಲನೇದು ಆನಿಯನ್ ಸಮೋಸ ಇರುತ್ತೆ. ಅವಲೇ ತಿಂದ್ವಲ್ಲ ಆನಿಯನ್ನು ಸಮೋಸ, ಅದು ಪುಟ್ಪುಟಾಣಿದು. ಸೊ 5 ಪೀಸ್ ಇದೆ ಒಳಗಡೆ, 5 ಪೀಸು ಆನಿಯನ್ ಸಮೋಸ. ಆಮೇಲೆ ನೆಕ್ಸ್ಟು ಮಿನಿ ಕಚೋರಿ, ಅವಲೇ ತಿಂದ್ವಲ್ಲ ಅದೇ ಸೇಮ್ ಮಿನಿ ಕಚೋರಿ. ಇದು ಅಷ್ಟೇ 1 2 3 4 5 ಪೀಸ್ ಇದೆ ಮಿನಿ ಕಚೋರಿ. ಅದಾದಮೇಲೆ ಈ ಕಡೆ ಇನ್ನೊಂದು ಪುಟ್ಪುಟಾಣಿ ಸಮೋಸ ಇದೆ. ಇದು ಬಂದ್ಬಿಟ್ಟು ಇದು ಆವತ್ತಿನ ಮಂತ್ ಸ್ಪೆಷಲ್ಲು ಏನಿರುತ್ತೆ. ಸೊ ಈ ಮಂತ್ ಸ್ಪೆಷಲ್ಲು ಟೆಕ್ಸ್ ಮ್ಯಾಕ್ಸ್ ಸಮೋಸ ಇದೆಯಲ್ಲ, ಅವಲೇ ನಾವು ತಿಂದ್ವಲ್ಲ ಒಂದು ಬಕೆಟ್ ಫುಲ್ಲು, ಅದು. ಸೊ ಇದು ನೆಕ್ಸ್ಟ್ ಮಂತ್ ಏನು ಆರ್ಡರ್ ಮಾಡಿದ್ರೆ ಸೇಮ್ ಬಕೆಟ್ನ ಇದಿರಲ್ಲ, ಇದ್ರ ಜಾಗದಲ್ಲಿ ಅವತ್ತಿಂದ ಮಾರ್ಚ್ದು ಏನಿರುತ್ತೆ ಸ್ಪೆಷಲ್ಲು ಅದಿರುತ್ತೆ. ಸೊ ಅದು ಇದೆ. ಇದು ಕೂಡ 5 ಪೀಸ್ ಇದೆ ಪುಟ್ಪುಟಾಣಿದು. ಆಮೇಲೆ ಇನ್ನೊಂದು ಫುಲ್ಲು ಮೇಲ್ಗಡೆ ಮೈ ತುಂಬ್ಕೊಂಡಿದೆ ಪೆರಿ ಪೆರಿ ಸಮೋಸ. ಪೆರಿ ಪೆರಿ ಸಮೋಸ ಇದೆ, ಫುಲ್ಲು ಪೆರಿ ಪೆರಿ ಮಸಾಲ ಮೇಲ್ಗಡೆ ಎಲ್ಲ ಸ್ಪ್ರಿಂಕಲ್ ಮಾಡಿರ್ತಾರೆ, ಸಖತ್ತಾಗಿದೆ. ಆ 3 ಟೇಸ್ಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಆ ರಿವ್ಯೂ ಹೇಳಿದ್ದೀವಿ ಹೇಗಿದೆ ಅಂತ. ಇದೊಂದೇ ಬಾಕಿ ಇರೋದು. ಸೊ ಇದನ್ನು ಗುಳುಮ್ ಮಾಡೋಣ. ಇದರ ನಿಜವಾದ ಹೆಸರು ಬಂದು ಪೆರಿ ಪೆರಿ ಪಂಜಾಬಿ ಆಲೂ ಸಮೋಸ. ಉದ್ದಾಯಿತು, ನಾನು ಬರೀ ಶಾರ್ಟ್ ಫಾರ್ಮ್ ಆಗಿ ಪೆರಿ ಪೆರಿ ಸಮೋಸ ಅಂದ್ಬಿಟ್ಟೆ. ಈಗ ಅದನ್ನು ಓಪನ್ ಮಾಡಿಬಿಟ್ಟು ಒಳಗಡೆ ಫಿಲ್ಲಿಂಗ್ ಎಲ್ಲ ನೋಡೋಣ. ಮೇಲ್ಗಡೆ ಉದ್ರೋಬಾರ್ದು, ಮಸಾಲೆ ಪುಡಿ ಹಾಗೆ ಇರಲಿ. ಸಕ್ಕ ಬಿಸಿ ಇದೆ. ಫುಲ್ಲು ಆಲೂಗಡ್ಡೆ, ಮ್ಯಾಶ್ ಮಾಡಿರೋ ಆಲೂಗಡ್ಡೆ, ಬಟಾಣಿಗಳು ಮತ್ತು ಕಡಲೆ ಬೀಜಗಳು. ಆಹಾ, ಇದು ಕ್ಲಾಸಿಕ್ ಸಮೋಸ. ಬರೀ ಏನು ನಾರ್ಮಲಾಗಿ ಪಂಜಾಬಿ ಆಲೂ ಸಮೋಸ ಏನು ತಿಂತೀರಾ ಅದೇ ಸಮೋಸ ಇದು. ಬಟ್ ಇದ್ರ ಏನು ಸ್ಪೆಷಲ್ ಪೆರಿ ಪೆರಿ ಅಂದರೆ ಮೇಲ್ಗಡೆ ಆ ಪೆರಿ ಪೆರಿ ಮಸಾಲನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿರ್ತಾರೆ, ಒಳಗಡೆ ಎಲ್ಲ. ಸೊ ನೀವು ಫಸ್ಟು ಬೈಟ್ ಮಾಡಿದಾಗ ಅದೆಲ್ಲ ಬಾಯಿಗೆಲ್ಲ ಅಂಟ್ಕೊಳುತ್ತೆ ಮೇಲ್ಗಡೆ ಇದು ಪೆರಿ ಪೆರಿ ಮಸಾಲ. ಅದು ಉಪ್ಪು ಖಾರ ಅದೊಂಥರ ಫ್ಲೇವರು ಸಕ್ಕತ್ತಾಗಿರುತ್ತೆ. ಸೊ ಜಾಸ್ತಿ ಅದು ಥರ ಸ್ಮೋಕಿ ಫ್ಲೇವರ್ ಕೂಡ ಬರುತ್ತೆ ಅದರಲ್ಲಿ. ಆ ಖಾರದ ಪುಡಿ ಅದು ಯೂಸ್ ಮಾಡಿರೋದು, ಅದಕ್ಕೆ ಸಕ್ಕತ್ತಾಗಿರುತ್ತೆ. ಅದು ಪೆರಿ ಪೆರಿ ಮಸಾಲನೇ ಅದ್ಭುತ. ಅದೇ ಜಾಸ್ತಿ ಬಾಯಿಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಆಮೇಲೆ ಒಳಗಡೆ ಆಲೂಗಡ್ಡೆ ಅವೆಲ್ಲ ಸಿಗ್ತಾ ಇರುತ್ತೆ. ಸ್ಟಫಿಂಗು ಫುಲ್ ತುಂಬ್ಕೊಂಡಿದೆ, ಸಕ್ಕತ್ತಾಗಿದೆ. ಇದು ನಾರ್ಮಲ್ಲು ಟ್ರೈ ಮಾಡ್ಬೋದು. ಸೊ ನೀವು ನಾನು ಆವಾಗಲೇ ಹೇಳ್ದಂಗೆ, ನಾನು ಆವಾಗಲೇ ತರಿಸಿದೆ ಎಲ್ಲ ಬಕೆಟು, ಆ 3 ಏನೇನು 4 ಥರ ಸಮೋಸ ತೋರಿಸಿದೆ. ಫುಲ್ 10 ಪೀಸು ತರ್ಸ್ಕೊಳಕ್ಕಾಗಲ್ಲ. ಸೊ ನೀವು 5 ಜನ ಇರ್ತೀರಾ, ಎಲ್ಲನೂ ತಿನ್ನಬೇಕು ಅಂತ ಅಂದ್ಕೊಂಡಾಗ ಇದೊಂದು ತರಿಸ್ಬಿಟ್ರೆ ಆಲ್ ಇನ್ ಒನ್ ಬಕೆಟ್ನ, ಇದರಲ್ಲಿ ಎಲ್ಲ ಫ್ಲೇವರು 4 ಫ್ಲೇವರು ಬರುತ್ತೆ. ಸೊ 5 ಜನನೂ 4 ಪೀಸ್ ತಿನ್ಬೋದು ಎಲ್ಲದ್ರದ್ದು. ಸೊ ಇದು ಬೆಸ್ಟ್ ವರ್ತು, ಇದನ್ನು ಆರ್ಡರ್ ಮಾಡ್ಬೋದು. ಆಮೇಲೆ ಈಗ ಇದಕ್ಕೂ ಡಿಪ್ ಕೊಟ್ಟಿರ್ತಾರೆ, ಸೇಮ್ ಅದೇ ಅಲಪಿನೋ ಚೀಸಿ ಡಿಪ್ ಇದೆ. ಅದ್ರ ಜೊತೆ ಏನೋ ನೆಂಚ್ಕೊತಿದ್ರೆ ಇನ್ನೂ ಬೇರೆ ಲೆವೆಲ್ಲು. ಇಲ್ಲಾಂದರೆ ಸ್ವೀಟು ಇಲ್ಲ ಪುದೀನ ಚಟ್ನಿ ಹಾಕ್ಕೊತೀರಾ ಅದರಲ್ಲೂ ತಿನ್ಬೋದು. ಹಾಗೆ ಸೂಪರಾಗಿದೆ. ತಿಂದ್ಬಿಟ್ಟು ಆಮೇಲೆ ನೀಟಾಗೆ ಖಾಲಿ ಮಾಡ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಜಿಂಜರ್ ಟೀ ಕುಡ್ಕೊಂಡು ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ನೆಕ್ಸ್ಟು ಜಿಂಜರ್ ಟೀ. ಸೊ 2 ಬಾಕ್ಸ್ ತರಿಸಿದ್ದೀವಿ. ಒಂದು ಬಾಕ್ಸಲ್ಲಿ 4 ಜನ ಕುಡಿಬೋದು, 4 ಕಪ್ ಬರುತ್ತೆ. ಇದು ಮುಚ್ಚಳ ಬಂದ್ಬಿಟ್ಟು ಮುಂಚೆ ಈ ಥರ ಇರಲಿಲ್ಲ, ಈ ಫುಲ್ಲು ಓಪನ್ ಮಾಡಬೇಕಾಗಿತ್ತು. ಇವಾಗ ಫುಲ್ಲು ಓಪನ್ ಮಾಡ್ಬೋದು, ಬಟ್ ಇದು ಈ ಚಿಕ್ಕದಾಗಿ ಹಂಗೆ ಓಪನ್ ಮಾಡೋದು ಕೊಟ್ಟಿದ್ದಾರೆ, ತುಂಬ ಒಳ್ಳೆಯದು. ಈಗ ನೀಟಾಗೆ ಹಾಕಿ ಸರ್ವ್ ಮಾಡಿಬಿಡ್ತೀನಿ. ಬಿಸಿ ಬಿಸಿ ಇದೆ, ಪಕ್ಕಾ ಮೆಷರ್ಮೆಂಟು. ಅವ್ರು ಕೊಟ್ಟಿರೋ ಗ್ಲಾಸಲ್ಲಿ ಖಾಲಿ 4 ಗ್ಲಾಸಿಗೆ ಕರೆಕ್ಟಾಗಿ ಫುಲ್ ಇಡಿಸುತ್ತೆ. ಇದೊಂದು ಖಾಲಿ ಆಯಿತು, ಇನ್ನೊಂದು ಡಬ್ಬ ಇದು ಕುಡ್ದಾದ್ಮೇಲೆ ಇನ್ನೊಂದು ರೌಂಡ್ ಕುಡಿತೀವಿ. ಯಾಕಂದರೆ ಯಾವಾಗಲೂ ಅಷ್ಟು 2 ಕುಡಿತೀವಿ, 2 ಗ್ಲಾಸು. ಸೊ 4 ಜನಕ್ಕೆ ಒಂದೊಂದು. ಎಲ್ಲರೂ ಬಾಯ್ಸ್ ಬಂದುಬಿಟ್ಟು ನಿಮ್ಮ ಗ್ಲಾಸ್ನ ಎತ್ಕೊಂಡೋದ್ರೆ ನಾವು ನಮ್ಮ ಗ್ಲಾಸಲ್ಲಿ ಕುಡ್ಕೊತೀವಿ. ಸೊ ಇದು ಲಾಸ್ಟು ಹರ್ಷಂಗೆ. ಹರ್ಷ ಇಲ್ಲ ಸೈಡಲ್ಲಿ ಅವನೇ, ಸೈಡ್ ಕ್ಯಾಮ್ರಾ. ಆಹಾ, ಮನೇಲಿ ಮಾಡ್ತಾರಲ್ಲ ಟೀ ಜಾಸ್ತಿ ಶುಂಠಿ ಹಾಕ್ಬಿಟ್ಟು, ಈ ಟೈಮ್ಗಳಲ್ಲಿ ಎಲ್ಲರಿಗೂ ಜ್ವರ ಬರ್ತಾ ಇರುತ್ತಲ್ಲ, ಆವಾಗ ಮಾಡ್ಕೊಡ್ತಾರೆ. ಗಟ್ಲು ಒಂಚೂರು ಕೆಂಬಿಟ್ರೆ ಸಾಕು, ಮನೇಲಿ ಜಿಂಜರ್ ಟೀನೇ ಜಾಸ್ತಿ. ಸೇಮ್ ಅದೇ ಥರ ಇರುತ್ತೆ, ಜಾಸ್ತಿ ಜಿಂಜರ್ ಫ್ಲೇವರು, ಜಾಸ್ತಿ ಶುಂಠಿ ಫ್ಲೇವರು. ಸೂಪರ್ ಆದ ಟೀ, ಬಿಸಿ 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 ಟೀ, ಅದ್ಭುತ. ಆಮೇಲೆ ಫೈನಲ್ ಆಗಿ
ಸಮೋಸ ಪಾರ್ಟಿಯಿಂದ ಯಾವ ಸಮೋಸ ಬೇಕಾದ್ರೂ ನೀವು ಆರಾಮಾಗಿ ತರಿಸ್ಕೊಬೋದು, ಎಲ್ಲ ಸಖತ್ತಾಗುತ್ತೆ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಕ್ವಾಲಿಟಿ ಟಾಪ್ ಕ್ಲಾಸು, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮ ಪರ್ಸನಲ್ ಫೇವ್ರೇಟು ಸಂಜಿತ್ ಅವಳು ಹೇಳ್ಬಿಟ್ಟು ಹೊಟ್ಟೋದ್ರು ಪಿಜ್ಜಾ ಸಮೋಸಾನೇ, ಅದೇ ಫೇವ್ರೇಟು. ಇಲ್ಲೂ ಅಷ್ಟೇ ಎಲ್ಲರಿಗೂ ಅದೇ ಇಷ್ಟ ಆಗಿದ್ದು. ಆ ಬಕೆಟ್ ಆಲ್ರೆಡಿ ಖಾಲಿ ಆಗೋಯ್ತು, ಎಲ್ಲರೂ 2 3 ತಿಂದ್ಬಿಟ್ವಿ. ಸೊ ಬಟ್ ಅನ್ಫಾರ್ಚುನೇಟ್ಲಿ ನಿಂತೋಗುತ್ತೆ. ಸೊ ಇನ್ನೊಂದೇನು ಒಂದು ವಾರ ಸಿಗ್ಬೋದೇನೋ. ಬೇಕಾದರೆ ನೀವು ಇದ್ದರೆ ನೀವು ಆರ್ಡರ್ ಮಾಡ್ಬೇಕಾದ್ರೆ ಅವ್ರ ವೆಬ್ಸೈಟಲ್ಲಿ ಮಿಸ್ ಮಾಡಿದ್ರೆ ಆರ್ಡರ್ ಮಾಡಿ ಟ್ರೈ ಮಾಡಿ. ಆಮೇಲೆ ಅದರ ಆಲ್ಟರ್ನೇಟಾಗೆ ಬಕೆಟ್ ಆಫ್ ದ ಮಂತ್ ಅಂತ ಈ ಫೆಬ್ರವರಿ ಮಂತ್ಗೆ ಒಂದು ಹೊಸ ಬಕೆಟ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹೊಸ ಫ್ಲೇವರು ಟೆಕ್ಸ್ ಮ್ಯಾಕ್ಸ್ ಸಮೋಸ ಅಂತ. ಸೊ ಅದು ಚೆನ್ನಾಗಿತ್ತು. ಸೇಮ್ ಅದೇ ಆಲ್ಟರ್ನೇಟು ಪಿಜ್ಜಾ ಸಮೋಸಾಗೆ, ಪಿಜ್ಜಾ ಸಮೋಸ ಥರನೇ ಆಲ್ಟರ್ನೇಟು, ಬಟ್ ಅದರೊಳಗೆ ಚೀಸ್ ಏನೂ ಇರೋಲ್ಲ, ಮೆಕ್ಸಿಕನ್ ಸಾಲ್ಸಾ ಇರುತ್ತೆ, ಮತ್ತು ಅದು ಆ ಕಿಡ್ನಿ ಬೀನ್ಸು ಮತ್ತು ಸೇಮ್ ಸ್ವೀಟ್ ಕಾರ್ನ್ ಇರುತ್ತೆ, ಮತ್ತು ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕಿರ್ತಾರೆ. ಅದರಲ್ಲೇ ಒಳಗಡೆ ಅರ್ಬ್ಸು ಅದರೊಳಗೆ ಇರುತ್ತೆ. ಸೊ ನೀವು ಆರಿಗನ ಸಪ್ರೇಟ್ ಹಾಕೋಣ ಅವಶ್ಯಕತೆ ಇಲ್ಲ, ಅದರೊಳಗಡೆ ಇರುತ್ತೆ. ಆಮೇಲೆ ಆ ಡಿಪ್ ಇತ್ತಲ್ಲ ಅದೇ ಹೈಲೈಟು, ಅಲಪಿನೋ ಚೀಸಿ ಡಿಪ್ಪು, ಅದ್ರ ಜೊತೆ ನೆಂಚ್ಕೊಂಡು ತಿಂದ್ರೇ ಅದಕ್ಕೊಂದು ಮಜಾ. ಸಪ್ರೇಟಾಗಿ ತಿಂದರೆ ಅಷ್ಟೊಂದೇನು ಕಿಕ್ ಬರಲಿಲ್ಲ, ಬಟ್ ಅದ್ರ ಜೊತೆ ಜಾಸ್ತಿ ಡಿಪ್ ಮಾಡ್ಕೊಂಡು ತಿಂತಿದ್ರಂತೂ ಸೂಪರಾಗಿತ್ತು. ಸೊ ಅದನ್ನು ಮಸ್ಟ್ ಟ್ರೈ. ಅದು ಕೂಡ 28ನೇ ತಾರೀಕು ಲಾಸ್ಟು ಫೆಬ್ರವರಿ. ಬೇಗ ಆರ್ಡ್ರ್ ಮಾಡಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಅದು ಬಿಟ್ಟು ಕಚೋರಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ನನಗೆ ಆ ಸ್ವೀಟ್ ಹಾಕೊಂಡು ತಿಂದ್ರೇ ಮಜಾ. ಹಂಗೆ ತಿನ್ನೋಕ್ಕೆ ಅದು ಫುಲ್ ಒಳಗಡೆ ಸ್ಟಫಿಂಗ್ ಎಲ್ಲ ಇರುತ್ತೆ, ಜಾಸ್ತಿ ಏರ್ ಪಾಕೆಟ್ಸ್ ಥರ ಟೊಳ್ಳು ಆ ಥರ ಏನೂ ಇರೋಲ್ಲ, ಒಳಗಡೆ ಫುಲ್ ತುಂಬಿಸಿರ್ತಾರೆ. ಅದು ಸೋಂಪು ಜೀರಿಗೆ ಘಮ ಜಾಸ್ತಿ ಇರುತ್ತೆ. ಆ ಖಾರ ಮತ್ತು ಆ ಸ್ವೀಟ್ ಹಾಕೊಂಡು ತಿಂದ್ರೇ ಅದರದ್ದು ಮಜಾ. ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಆನಿಯನ್ನು ಫಾಸ್ಟಾಗಿ ತಿನ್ನಬೇಕು, ಬೇಗ 2 3 ಗೊತ್ತೇ ಆಗಲ್ಲ, ಹೋಗ್ತಾ ಇರುತ್ತೆ. ಆನಿಯನ್ ಸಮೋಸ ಅಂತೂ ಆರಾಮಾಗಿ ಕ್ಲಾಸಿಕ್, ಅದೊಂಥರ ಅದು ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಅದನ್ನು ತಿನ್ಬೋದು. ಅದನ್ನು ಆರ್ಡ್ರ್ ಮಾಡಿ. ಸೊ ಎಲ್ಲನೂ ಫ್ಲೇವರ್ನು ನೀವು ಟ್ರೈ ಮಾಡಬೇಕು ಅಂದರೆ ಮೇಯ್ನು ಅದು ದೊಡ್ಡದು ಈ ಥರ ಬಕೆಟು, ಆಲ್ ಇನ್ ಒನ್ ಬಕೆಟು, ಅದನ್ನು ತೊಗೊಂಬಿಟ್ರೆ ಸೊ ಎಲ್ಲನೂ ಟ್ರೈ ಮಾಡ್ಬೋದು ನೀವು. ಸೊ ಮಿಸ್ ಮಾಡಿಬಿಡಿ. ಈಗ ಒಂದೊಂದೇ ಸಪ್ರೇಟಾಗಿ 10 ತೊಗೊಳೋ ಬದಲು ಪೀಸ್ಗಳು ಒಂದು ಆಲ್ ಇನ್ ಒನ್ ಬಕೆಟ್ ಅಂತ ತೊಗೊಂಬಿಟ್ರೆ ಎಲ್ಲ ಫ್ಲೇವರ್ಸು ಒಂದು ಒಟ್ಟಿಗೆ ನೀವು ಟೇಸ್ಟ್ ಮಾಡ್ಬೋದು. ಅದೊಂದು ಅಡ್ವಾಂಟೇಜು. ಮತ್ತು ಇದು ಬೇಜಾನ್ ಫ್ಲೇವರ್ಸ್ ಇದೆ ಟೀನಲ್ಲಿ. ಜಿಂಜರು ನಮ್ಮ ಫೇವ್ರೇಟು, ಅದಕ್ಕೆ ಯಾವಾಗಲೂ ಅದೇ ತರಿಸೋದು. ನೀವು ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಬ್ರಾಂಚಸ್ಸು ಎಲ್ಲ ಕಡೆ ಇದೆ ಇವಾಗ. ಮುಂಚೆ ಕಮ್ಮಿ ಬ್ರಾಂಚಸ್ ಇತ್ತು ನಾವು ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ, ಈಗಂತೂ JP ನಗರು ಎಲ್ಲ ಕಡೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಎಲ್ಲಿಂದ ಬೇಕಾದ್ರೂ ಆರಾಮಾಗಿ ಆರ್ಡರ್ ಮಾಡ್ಬೋದು. ಅವ್ರ ವೆಬ್ಸೈಟ್ಗೆ ಹೋಗಿ ಆಮೇಲೆ ನಮ್ಮ ಕೂಪನ್ ಕೋಡ್ ಹಾಕೋದು ಮರಿಬೇಡಿ, ಅನ್ಬಾಕ್ಸ್ 25 ಹಾಕಿದ್ರೆ 25% ಡಿಸ್ಕೌಂಟು ಅಪ್ ಟು 75 ರುಪೀಸ್. ಮಿಸ್ ಮಾಡಿಬಿಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲನೂ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಮಸ್ಕಾರ.